ಮಾತುಕತೆ ಆಗುತ್ತೆ, ಒಂದು ಲಿಖಿತವಾಗಿ ಆದೇಶ ಬರೋದಿಲ್ಲ. ಇದು ಪೊಲೀಸ್ನವರು ಹೇಳ್ತಾ ಇದ್ದಾರೆ, ಸರ್ ನಾವು ನೀವು ಬಿಟ್ರೆ ಇನ್ಯಾರು ಇರ್ಲಿ ಬೀದಿನಲ್ಲಿ ಇರ್ಲಿಲ್ಲ, 15,000 ಮಾಡಕ್ಕಾಗಲ್ಲ, ಈಗ 10,000 ಮಾಡ್ತೇವೆ. ಎಲ್ಲವನ್ನೂ ಸಹ ಡಿಜಿಟಲ್ ಮೂಲಕನೇ ಮಾಡಬೇಕು. ಕಾಸರಗೋಡಿಂದ ತ್ರಿವೆಂಡ್ರಂ ತನಕ ಪಾದಯಾತ್ರೆ ಮಾಡಿದ್ರು. ರಸ್ತೆನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಗಲು ರಾತ್ರಿ ಅಲ್ಲೇ ಇರ್ತಾ ಇದ್ದಾರೆ. ತಮ್ಮ ಜೀವದ ಹಂಗನ್ನ ತೊರೆದ್ಬಿಟ್ಟು ಕೆಲಸ ಮಾಡಿದ್ದಾರೆ. ನಮ್ಗೆ ಗೊತ್ತೇ ಇಲ್ವಲ್ಲ, ಅವತ್ತು ಮುಖ್ಯಮಂತ್ರಿಗಳೇ ಹೇಳಿದ್ರಲ್ಲ 10,000 ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇನ್ನೂ ಆಗ್ಲಿಲ್ವಾ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸಗಳಿಗೂ ಸಹ ಇವತ್ತು ನಮ್ಮ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗಿಸ್ಕೊಳ್ತಾ ಇದೆ. 3 ದಿನಗಳ ಕಾಲ ಹೋರಾಟ ನಡೀತಾ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಾಳೆ ಮತ್ತೆ ಆಶಾ ಕಾರ್ಯಕರ್ತರು ರಾಜ್ಯ ವ್ಯಾಪಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ AIUTUC ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ KV ಭಟ್ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ಈಗ ನಾಳೆ ಮತ್ತೆ 7 ತಿಂಗಳ ಬಳಿಕ ಆಶಾ ಕಾರ್ಯಕರ್ತರು ಮತ್ತೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಏನ್ ಹೇಳಲಿಕ್ಕೆ ಬಯಸ್ತೀರಾ? ಅಂದ್ರೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ರು ಮುಂದೆ. 7 ತಿಂಗಳ ಹಿಂದೆ ಅಂದ್ರೆ ಸರ್ಕಾರನು ಕೂಡ ಬೇಡಿಕೆನ ಈಡೇರಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಅವರಿಗೆ ಕಣ್ಣುವರಿಸುವಂತಹ ಪ್ರಯತ್ನಗಳಾಯ್ತು. ಮತ್ತೆ ಈಗ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಅಂತ ಸ್ನೇಹಿತರೆ ಹೇಳಬೇಕು ಅಂತ ಹೇಳಿದರೆ, ಈ ಜನವರಿನಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರ ಒಂದು 4 ದಿನಗಳ ಬೃಹತ್ ಹೋರಾಟ ಇದೇ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೀತು. ಹಗಲು ರಾತ್ರಿ ನಡೆದಿರ್ತಕ್ಕಂಥ ಹೋರಾಟ ಅದು. ಏನಿಲ್ಲ ಅಂದ್ರೂ ಒಂದು 15,000ಕ್ಕೂ ಹೆಚ್ಚು ಜನ ಆಶಾ ಕಾರ್ಯಕರ್ತೆಯರು ರಾಜ್ಯದ ಎಲ್ಲ ಜಿಲ್ಲೆಗಳಿಂದನೂ ಸಹ ಬಂದು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು. ನಾವು 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು ಅಂತ ಯೋಚನೆ ಮಾಡಿದ್ವಿ. ಕೊನೆಗೆ 3 ದಿವಸ ಆದರೂ ಸಹ ಸರ್ಕಾರದ ಕಡೆಯಿಂದ ಒಂದು ಪೂರ್ಣವಾದಂತಹ ಸ್ಪಂದನೆ ಇರಲಿಲ್ಲ. ಹಾಗಾಗಿ 4ನೇ ದಿವಸಕ್ಕೂ ಸಹ ಅದು ಮುಂದರಿತು. ಎಲ್ಲ ಮಾಧ್ಯಮಗಳಲ್ಲಿ, ಅದು ಪ್ರಿಂಟ್ ಮೀಡಿಯಾಗಳಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾಗಳಿರ್ಬೋದು, ರಾಜ್ಯದಾದ್ಯಂತ ಅದು ಒಂದು ವೈರಲ್ ಆಗಿಬಿಟ್ಟು ಸುದ್ದಿ ಆಯಿತು. ಯಾಕೆ ನಮ್ಮ ಆಶಾ ಕಾರ್ಯಕರ್ತೆಯರನ್ನು ಈ ಥರದಲ್ಲಿ ಸರ್ಕಾರ ಗೋಳ ಹೊಯ್ಕೊಳ್ತಾ ಇದೆ? ಅವ್ರ ಬೇಡಿಕೆಗಳೇನಿದೆ? ಅವ್ರೇನೊಂದು 15,000 ರೂಪಾಯಿ ನಮಗೆ ಒಂದು ಮಾಸಿಕ ಸಹಾಯಧನವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಸರ್ಕಾರ ಇವತ್ತು ಕೊಡೋಕ್ಕಾಗೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಸಹ ಅದು ಕಾಣಿಸಿತ್ತು. ಸೊ ಆ ಸಂದರ್ಭದಲ್ಲಿ 4ನೇ ದಿನಕ್ಕೆ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಕಾವೇರಿ ಅವರ ನಿವಾಸಕ್ಕೆ ಕರೆಸ್ಕೊಂಡು 2 ಬಾರಿ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ನಮ್ಮ ಮಾನ್ಯ ಆರೋಗ್ಯ ಸಚಿವರು ಸಹ ಇದ್ದರು. ಅವ್ರ ಜೊತೆಯಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ಸಲಹೆಗಾರರು ಯಾರು ಇವಾಗಿದ್ದಾರೆ ಅವರು ಸಹ ಇದ್ದರು. ಉನ್ನತ ಅಧಿಕಾರಿಗಳ ಸಮ್ಮುಖದಲ್ಲೇ ಚರ್ಚೆ ಆಯಿತು. ಆಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಏನಮ್ಮ ನೀವು ಕೇಳ್ತಾ ಇರೋದು 15,000 ಕೇಳ್ತಾ ಇದ್ದೀರಾ, 15,000 ಮಾಡೋಕ್ಕಾಗಲ್ಲ, ಈಗ 10,000 ಮಾಡ್ತೇನೆ, ಹೋಗ್ಬಿಡಿ, ನಾನು ಹೇಳ್ತಾ ಇದ್ದೀನಿ, ಹೋಗಿ 10,000 ರೂಪಾಯಿ ನಿಮಗೆ ಏಪ್ರಿಲಿಂದನೇ ಬರುತ್ತೆ, ಅದ್ರ ಬಗ್ಗೆ ಯಾವುದೇ ಥರದ ನಮಗೆ ಕಾಳಜಿ ಬೇಡ, ಹೋಗಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇಡೀ ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಮತ್ತು ಆರ್ಥಿಕ ಸಚಿವರು ಸಹ ಅವರಾಗಿದ್ದಾರೆ. ಹಾಗಾಗಿ ನಾವು ಆಯಿತು ಸರ್ ಅಂತ ಹೇಳಿಬಿಟ್ಟು ಅವ್ರ ಮಾತಿಗೆ ಬೆಲೆ ಕೊಟ್ಬಿಟ್ಟು ವಾಪಸ್ ಹೋದ್ವಿ. ಆದರೆ ಇವತ್ತಿಗೂ ಸಹ ಆ 10,000 ರೂಪಾಯಿ ಅಂತ ಏನೊಂದು ಮಾಸಿಕ ಗೌರವಧನವನ್ನು ಅವ್ರು ಕೊಡೋದಕ್ಕೆ ಹೇಳಿದ್ರು, ಇವತ್ತಿಗೂ ಸಹ ಆ ಗೌರವಧನ ನಮ್ಮ ಆಶಾ ಕಾರ್ಯಕರ್ತರಿಗೆ ಸಿಗ್ತಾ ಇಲ್ಲ. ಆವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಯವರವರು ಅವರ ಒಂದು ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಇದರಲ್ಲಿ ಟ್ವಿಟರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅದು ಎಲ್ಲ ಪೇಜ್ಗಳನ್ನು ಸಹ ಹಾಕ್ಕೊಂಡು ಅವರು ಪ್ರಚಾರ ಮಾಡಿದ್ರು, ಈ ಥರ ನಾವು ಕೊಟ್ಟಿದ್ವಿ ಅಂತ ಹೇಳಿಬಿಟ್ಟು. ಆದರೆ ಕೊನೆಗೂ ಸಹ ಅವ್ರು ಏನು ಹೇಳಿದ್ದಾರೆ ಆ ಮಾತು ಇವತ್ತಿಗೂ ಸಹ ಈಡೇರಲಿಲ್ಲ. ಹಾಗಾಗಿ ಇವತ್ತಿಗೂ ಸಹ ಆಶಾ ಕಾರ್ಯಕರ್ತರು ಅತ್ಯಂತ ಅಸಮಾಧಾನದಲ್ಲಿದ್ದಾರೆ. ಕೊನೆಯ ಪಕ್ಷ ಒಂದು 10,000 ರೂಪಾಯಿ ಆದರೂ ನಮಗೆ ಸಿಗಲಿ ಅನ್ನೋ ಒಂದು ಮಾತನ್ನು ಅವ್ರು ಇಟ್ಕೊಂಡು ಇವತ್ತಿನ ದಿವಸ ಹೋರಾಟವನ್ನು ಬೆಳೆಸ್ತಾ ಇದ್ದೀವಿ. ಇನ್ನೊಮ್ಮೆ ನಾವು ಸರ್ಕಾರದ ಬಳಿ ಹೋಗ್ತಾ ಇದ್ದೀವಿ. ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬೆಂಗಳೂರಿಗೆ ಕರ್ಕೊಂಬಂದು ನಾವೇನು ಜನವರಿಯಲ್ಲಿ ಮಾಡಿದ್ವಿ ಅದೇ ಥರದ ಒಂದು ಬೃಹತ್ತಾದಂಥ ಹೋರಾಟ ಮಾಡೋ ಪರಿಸ್ಥಿತಿ ಸದ್ಯಕ್ಕೆ ಬೇಡ ಅಂತ ನಾವು ನಮ್ಮ ಒಂದು ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಯಾಕಂದರೆ ಒಂದು ಮಳೆಯ ವಾತಾವರಣ ಇದೆ. ಹಾಗಾಗಿ ಏಕಾಏಕಿಯಾಗಿ ನಾವು ಬೆಂಗಳೂರಿಗೆ ಬರೋದು ಬೇಡ. ಹಾಗಾಗಿ ಜಿಲ್ಲಾ ಮಟ್ಟದಲ್ಲೇ ನಾವು ಪ್ರತಿಭಟನೆ ಮಾಡೋಣ ಅಂತ ಈಗ ತೀರ್ಮಾನ ಮಾಡಿದ್ದೀವಿ. ಈಗ ನಾಳೆ ನಾಡಿ ಅಂದರೆ 12, 13, 14 3 ದಿನಗಳ ಕಾಲ 31 ಜಿಲ್ಲೆಗಳಲ್ಲೂ ಸಹ ಆಶಾ ಕಾರ್ಯಕರ್ತೆಯರು ರಸ್ತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಅಲ್ಲೇ ಇರ್ತಾ ಇದ್ದಾರೆ. ಇದು ಇವತ್ತಿನ ಒಂದು ಈ ರೀತಿಯ ಒಂದು ವಿದ್ಯಮಾನಕ್ಕೆ ಸರ್ಕಾರನೇ ನೇರ ಹೊಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಿದ್ರೆ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಆ ಆಶಾ ಕಾರ್ಯಕರ್ತರಿಗೆ ಇದೆಯಾ ಅನ್ನುವಂಥದ್ದು? ಅದೇ ಆತ್ಮವಿಶ್ವಾಸ ಅಂತ ಹೇಳಿದರೆ, ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ಇತ್ತೀಚೆಗೆ ಒಂದು ದೊಡ್ಡ ಹೋರಾಟ ಆಯಿತು, ದೇವನಹಳ್ಳಿಯ ಒಂದು ರೈತ ಹೋರಾಟ. ಆ ದೇವನಹಳ್ಳಿಯ ರೈತ ಹೋರಾಟ 13 ಹಳ್ಳಿಗಳ 1,770 ಎಕರೆಯನ್ನು ನೋಟಿಫೈ ಮಾಡಿದರು. ಕೊನೆಗೆ 3 ವರ್ಷಗಳಿಂದ ದೇವನಹಳ್ಳಿ ಚಾಮರಾಜ ಏನು ನಗರದಲ್ಲೇ ಚನ್ನರಾಯಪಟ್ಟಣ ನಗರದಲ್ಲಿ ಒಂದು ಬೃಹತ್ತಾದಂಥ ಹೋರಾಟ ಮಾಡ್ಕೊಂಡು ಬಂದಿದ್ರು. ಪಾಪ ಅವರೆಲ್ಲ ರೈತರು ಒಂದು ಕೃಷಿ ಯೋಗ್ಯ ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಳ್ಬಾರ್ದು ಅನ್ನೋ ಒಂದು ಬೇಡಿಕೆ ಇಟ್ಕೊಂಡ್ಬಿಟ್ಟು ಮಾಡಿದರು. ಸೊ ಕೊನೆಗೇನಾಯಿತು, ಅದು ಬರೀ ದೇವನಹಳ್ಳಿ ಮತ್ತು ಚನ್ನರಾಯಪಟ್ಟಣಕ್ಕೆ ಸೀಮಿತವಾಗಿತ್ತು.
ಸೊ ಕೊನೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಅವ್ರ ಜೊತೆಲಿ ಕೈ ಸೇರಿಸ್ಬಿಟ್ಟು ಅನೇಕ ಜನ ಬುದ್ಧಿಜೀವಿಗಳು, ಕಲಾವಿದರು ಎಲ್ಲರೂ ಸಹ ಈ ಒಂದು ಹೋರಾಟ ಏನಿದೆ ಇದು ನೈಜ ರೈತರ ಹೋರಾಟ. ಸರ್ಕಾರ ಈ ಒಂದು ನೋಟಿಫಿಕೇಶನ್ ಏನು ಮಾಡಿದೆ ಇದನ್ನು ವಾಪಸ್ ತಗೋಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ವಿ. ನಾವು 8 ದಿನಗಳ ಕಾಲ ಅಹೋರಾತ್ರಿ ಮಾಡಿದ್ವಿ. ಕೊನೆಗೆ ಮಾನ್ಯ ಮುಖ್ಯಮಂತ್ರಿಗಳು 15ನೇ ತಾರೀಕು ಸಭೆ ಕರೆದುಬಿಟ್ಟು ಆ ಸಭೆಯಲ್ಲಿ ಏನೊಂದು ನೋಟಿಫಿಕೇಶನ್ ಮಾಡಿದ್ದೀವಿ, ಈ ಒಂದು ನೋಟಿಫಿಕೇಶನನ್ನು ರೈತರ ಹಿತದೃಷ್ಟಿಯಿಂದ ಸರ್ಕಾರದ ಒಂದು ಇದನ್ನು ನಾವು ವಾಪಸ್ ತಗೋತೀವಿ ಅಂತ ಹೇಳಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ದೊಡ್ಡ ರೀತಿಯ ಒಂದು ಒತ್ತಡವನ್ನು ನಾವು ಎಲ್ಲ ಸಂಘಟನೆಗಳು ಸೇರಿ ಸರ್ಕಾರದ ಮೇಲೆ ಹಾಕ್ಲಿಕ್ಕಾಯ್ತು. ಹಾಗಾಗಿ ಇವತ್ತಿನ ದಿನ, ನಾಳೆ ನಾಡ್ದು 3 ದಿನಗಳ ಒಂದು ಹೋರಾಟ ಇದೆ. ಆ ಹೋರಾಟಕ್ಕೂ ಸಹ ನಾವು ಎಲ್ಲ ಸಮಾನ ಮನಸ್ಕ ಸಂಘಟನೆಯ ಮುಖಂಡರನ್ನು ಸಹ ಕರಿತಾ ಇದ್ದೀವಿ, ಬುದ್ಧಿಜೀವಿಗಳನ್ನು ಕರಿತಾ ಇದ್ದೀವಿ, ಸಾಹಿತಿಗಳು, ಕಲಾವಿದರನ್ನು ಸಹ ಈಗಾಗಲೇ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಈ ಒಂದು ಹೋರಾಟವನ್ನು ತಾವು ಬೆಂಬಲಿಸಬೇಕು. ಏನು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಗಲು ರಾತ್ರಿ ಆರೋಗ್ಯದ ಕಾಳಜಿ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಆಶಾ ಕಾರ್ಯಕರ್ತರಿಗೆ ಸರ್ಕಾರದ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಸಿಗಬೇಕು ಅಂಥೇಳಿ ನಾವು ಒಂದು ಹೋರಾಟ ಬೆಳೆಸ್ತಾ ಇದ್ದೀವಿ. ನಿಜಕ್ಕೂ ಒಂದು ಆಶಾಭಾವನೆಯಿಂದ ನಾವು ಈ 3 ದಿನಗಳ ಒಂದು ಹೋರಾಟಕ್ಕೆ ಮುನ್ನುಗ್ಗಿದ್ದೀವಿ. ಹಾಗಾಗಿ ಬರೋ ದಿನಗಳಲ್ಲಿ ನಾಳೆ ನಾಡ್ದು ಇರ್ಬೋದು, ಸರ್ಕಾರ ಕಣ್ತೆರೀತದೆ, ಮತ್ತೆ ನಮ್ಮನ್ನು ಕರೆದು ನಮ್ಮ ಅಹವಾಲುಗಳನ್ನು ಏನು ಆಲಿಸ್ತಾರೆ ಅನ್ನೋ ಒಂದು ಭರವಸೆ ನಮಗೆ ಇದೆ. ಓಕೆ, ಹಾಗಿದ್ರೆ ಯಾವೆಲ್ಲ ಸಂಘಟನೆಗಳು ನಾಳೆ ಕೈ ಜೋಡಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಒಂದ್ ವೇಳೆ ಸರ್ಕಾರ ಏನಾದರೂ ಈ ಬಾರಿನೂ ಮತ್ತೆ ಕಣ್ಣೊರೆಸುವಂತ ತಂತ್ರ ಮಾಡಿದ್ರೆ ನೆಕ್ಸ್ಟ್ ಹೋರಾಟ ಏನು ಅಂತ ಹೇಳಿ, ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಹೋರಾಟ ಮಾಡ್ತೀರಿ ಅಂತ? ಸರ್, ಹೋರಾಟ ಅಂತ ಹೇಳಿದರೆ ಈಗ ನಾವು 3 ದಿನಗಳ ಅಹೋರಾತ್ರಿ ಪ್ರತಿಭಟನೆಯನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಹಾಕ್ಕೊಂಡಿದ್ವಿ. ಅದರ ಜೊತೆಯಲ್ಲಿ ಎಲ್ಲ ನಮ್ಮ ಶಾಸಕರಿಗೂ ಸಹ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಎಲ್ಲ ಅನೇಕ ಸಚಿವರಿಗೂ ಸಹ ಈಗಾಗಲೇ ಮನವಿ ಪತ್ರವನ್ನು ಕೊಟ್ಟಿದ್ವಿ. ತಾವುಗಳು ವಿಧಾನಸಭೆಯಲ್ಲಿ ಇದರ ಒಂದು ಪ್ರಸ್ತಾಪವನ್ನು ಮಾಡಬೇಕು. ಯಾಕಂದರೆ ಕಳೆದ ಬಾರಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿತ್ತು. ಅನೇಕ ಜನ ಸಚಿವರುಗಳಿರ್ಬೋದು, ಶಾಸಕರಿರ್ಬೋದು, ಅವರು ಪಕ್ಷಭೇದ ಮರೆತು ಅನೇಕ ಜನ ಶಾಸಕರು ಆಶಾ ಕಾರ್ಯಕರ್ತರಿಗೆ ನೀವು ಒಂದು ಗೌರವಧನ ಕೊಡಬೇಕು ಅನ್ನೋ ಒಂದು ಅವರ ಒಂದು ನಮ್ಮ ಬೇಡಿಕೆಯನ್ನು ಅವರು ವಿಧಾನಸಭೆಯಲ್ಲಿ ಎತ್ತಿದ್ರು. ಹಾಗಾಗಿ ಆ ಎಲ್ಲ ಒಂದು ಒತ್ತಡಗಳಿಂದಾಗಿ ಸರ್ಕಾರ ಆವತ್ತಿನ ದಿವಸ ಕಣ್ಣು ತೆರೆದಿತ್ತು. ಸೊ ಇವತ್ತು ಸಹ ಅದನ್ನೇ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಹಂತದಲ್ಲಿ ಏನಿಲ್ಲ ಅಂದ್ರೂ ಸುಮಾರು 180 ಜನ ಶಾಸಕರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ. ಈಗ ಏನು ಇವತ್ತಿಂದ ಪ್ರಾರಂಭವಾಗಿದೆ ಈ ಒಂದು ಮಳೆಗಾಲದ ಅಧಿವೇಶನದಲ್ಲಿ ಮತ್ತೆ ನಮ್ಮ ಬೇಡಿಕೆ ಹೀಗಾಗಿದೆ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ವಿಚಾರ ವಚನಭ್ರಷ್ಟವಾಗಿದೆ ಇವತ್ತು ಸರ್ಕಾರ. ಹಾಗಾಗಿ ತಾವುಗಳು ಮತ್ತೆ ಈ ವಚನಭ್ರಷ್ಟತೆಯನ್ನು ಸದನದಲ್ಲಿ ಎತ್ತಬೇಕು. ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಮಾನ್ಯ ಆರೋಗ್ಯ ಸಚಿವರು ಇರ್ಬೋದು, ಅದಕ್ಕೆ ಉತ್ತರವನ್ನು ಕೊಡಬೇಕು. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ತಾವು ಆಲಿಸಬೇಕು. ಮತ್ತು ಸರ್ಕಾರವನ್ನು ಸಹ ತಾವು ಪ್ರಶ್ನೆ ಮಾಡಬೇಕು. ಯಾಕಂದರೆ ನಾವೆಲ್ಲ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆರೋಗ್ಯ ಕ್ಷೇತ್ರದ ತಳಹಂತದ ಏನು ಮುಂಚೂಣಿ ಕಾರ್ಮಿಕರು ಅಂತ ಹೇಳಿದರೆ ಇವತ್ತು ಆಶಾ ಕಾರ್ಯಕರ್ತರು. ಹಾಗಾಗಿ ನಾವು ಎಲ್ಲ ಶಾಸಕರನ್ನು ಸಹ ಮನವಿ ಮಾಡಿದ್ವಿ. ಅವರೆಲ್ಲರೂ ಸಹ ಹೌದಾ ಹೀಗಾಯ್ತಾ ನಮಗೆ ಗೊತ್ತೇ ಇಲ್ವಲ್ಲ, ಆವತ್ತು ಮುಖ್ಯಮಂತ್ರಿಗಳೇ ಹೇಳಿದ್ರಲ್ಲ 10,000 ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇನ್ನೂ ಆಗಲಿಲ್ವಾ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಮೂಲಕನೂ ಸಹ ನಾವು ಅವರಿಗೆ ಒತ್ತಡವನ್ನು ಹಾಕ್ತಾ ಇದ್ವಿ. ಅದಲ್ಲದೆ ಬೇರೆ ಬೇರೆ ಸಮಾನ ಮನಸ್ಕ ಸಂಘಟನೆಯವರಿಗೂ ಸಹ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದು ಬರೀ ಆಶಾ ಕಾರ್ಯಕರ್ತೆಯರ ಹೋರಾಟ ಅಲ್ಲ, AIUTUC ಹೋರಾಟ ಅಲ್ಲ, ಇದು ರಾಜ್ಯದಲ್ಲಿರ್ತಕ್ಕಂತಹ ದುಡಿಯುವ ಹೆಣ್ಣುಮಕ್ಕಳ ಒಂದು ಹೋರಾಟ ಅಂತ ಹೇಳ್ಬಿಟ್ಟು ತಾವೆಲ್ಲ ಬಂದು ಬೆಂಬಲಿಸಬೇಕು. ನಮ್ಮನ್ನು ಬೆಂಬಲಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಯಾವ ರೀತಿಯಲ್ಲಿ ತಾವು ಕೆಲಸ ಮಾಡ್ಬೋದು ಅನ್ನೋದನ್ನು ಸಹ ತಾವು ಹೇಳಬೇಕು ಅಂಥೇಳಿ ಈಗಾಗಲೇ ನಾವು ನಮ್ಮ ಸಂಘಟನೆ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಸಹ ರಾಜ್ಯದಾದ್ಯಂತ ಓಡಾಡ್ತಾ ಇದ್ದಾರೆ. ಓಕೆ, ಒಂದಷ್ಟು ಆಶಾ ಕಾರ್ಯಕರ್ತರು ನೋವುಗಳನ್ನ ಹೇಳ್ಕೊಳ್ತಾ ಇದ್ರು. ಅಂದ್ರೆ 2 ಗಂಟೆ ನಮಗೆ ಕೆಲಸ ಇರುವಂಥದ್ದು ಅಂತ ಹೇಳಿ, ಈಗ ನೋಡಿದ್ರೆ ಫುಲ್ ಟೈಮ್ ವರ್ಕ್ ಮಾಡಿಸ್ಕೊಳ್ತಾ ಇದ್ದಾರೆ, ಸರಿಯಾಗಿ ನಮಗೆ ಸಂಬಳನೂ ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಏನು ಈ ರೀತಿ ಆದರೆ ಯಾವ ಥರ ಈಗ ಸರ್ಕಾರ ಅವರನ್ನ ಪರಿಗಣನೆ ಮಾಡುತ್ತೆ ಅನ್ನುವಂಥದ್ದು? ಸರ್, ಹೇಳಬೇಕು ಅಂತ ಹೇಳಿದರೆ ಇದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಕೆಳಗಡೆ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. 2009ರಲ್ಲಿ ಈ ಒಂದು ಕಾರ್ಯಕ್ರಮವನ್ನು NRHM ಹೆಸರಲ್ಲಿ ತಗೊಂಬಂದರು, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತೇಳಿ. ಸೊ ನಂತರ ಮಾನ್ಯ ಮೋದಿಯವರು ಅದನ್ನು NHM ಅಂತೇಳಿ, ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಹೇಳ್ಬಿಟ್ಟು ಅದನ್ನು ಮಾರ್ಪಾಟ್ ಮಾಡಿದ್ರು. ಸೊ ಆವತ್ತಿನ ದಿನ ಏನೊಂದು 6 ತಿಂಗಳು 3 ತಿಂಗಳು ಒಂದು ತರಬೇತಿಯನ್ನು ಕೊಡ್ತಾಯಿದ್ರು. ತರಬೇತಿಯನ್ನು ಕೊಡೋ ಸಂದರ್ಭದಲ್ಲಿ ಇದು ಒಂದು ಸ್ವಯಂಸೇವಕವಾದ ಕೆಲಸ, ಇದು ಒಂದು ಪೂರ್ಣಾವಧಿ ಕೆಲಸ ಅಲ್ಲ, ನೀವು ಒಂದು 2 ಗಂಟೆ ಕೆಲಸ ಮಾಡಿದ್ರಾಯಿತು. ಏನು ಸರ್ಕಾರದ ಆರೋಗ್ಯ ಇಲಾಖೆಯ ಏನೊಂದು ವಿಷಯಗಳಿದೆ, ಅದು ಆರೋಗ್ಯದ ಒಂದು ಶುಚಿತ್ವದ ಬಗ್ಗೆ ಇರ್ಬೋದು, ಅದೇ ಥರದಲ್ಲಿ ಏನೇನು ಸೌಲಭ್ಯಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಗುತ್ತೆ ಅದನ್ನೆಲ್ಲ ತಾವು ಹೇಗೆ ಪಡ್ಕೋಬೇಕು, ಅದೇ ಥರದಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಜನಗಳಿಗೆ ಹೇಳಿ ತಲುಪಿಸ್ಬೇಕು ಅನ್ನೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು. ಆಗ ಹೇಳಿರೋದು 2 ಗಂಟೆ ಅಂತ ಹೇಳಿದರು.
ಇದು ಒಂದು ಸ್ವಯಂ ಸೇವಕದ ಕೆಲಸ, ಇದೊಂದು ಪೂರ್ಣಾವಧಿ ಕೆಲಸ ಅನ್ನೋದನ್ನು ಸ್ಪಷ್ಟವಾಗಿ ಅವತ್ತು ಹೇಳಿದ್ದಾರೆ. ಒಂದು ಬುಕ್ಲೆಟನ್ನು ಸಹ ಕೊಟ್ಟಿದ್ದಾರೆ, ಕೈಪಿಡಿ, ಆಶಾ ಕಾರ್ಯಕರ್ತೆಯರೇ ಕೈಪಿಡಿ ಅಂತೇಳಿ. ಬರ್ತಾ ಬರ್ತಾ ಏನಾಗಿ ಹೋಗಿದೆ ಇವತ್ತಿನ ದಿವಸ, ಆರೋಗ್ಯ ಇಲಾಖೆಯಲ್ಲಿ ತಳಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಕೆಲಸಗಳಿಗೂ ಸಹ ಇವತ್ತು ನಮ್ಮ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದೀಗ ಹೇಳಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ಏನೊಂದು ಜಾತಿ ಗಣತಿ ನಡೀತು, ಆ ಗಣತಿ ನಡೆಯೋ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗ್ಬಿಟ್ಟು ಸ್ಟಿಕ್ಕರ್ಗಳನ್ನು ಅಂಟಿಸೋದು, ಆ ಸ್ಟಿಕ್ಕರ್ನ ಅಂಟಿಸೋದಕ್ಕೂ ಸಹ ನಮ್ಮ ಆಶಾ ಕಾರ್ಯಕರ್ತೆಯರನ್ನು ತೊಡಗಿಸ್ಕೊಂಡಿದ್ದಾರೆ. ನಾವು ಕೇಳಿದ್ವಿ, ಇದು ಆರೋಗ್ಯ ಇಲಾಖೆ ಕೆಲಸ ಅಲ್ಲ, ಕಂದಾಯ ಇಲಾಖೆಯ ಕೆಲಸ, ಇದನ್ನು ನಾವು ಯಾಕೆ ಮಾಡಬೇಕು? ಆಯಿತು, ಇದು ಸರ್ಕಾರದ ಕೆಲಸ ಆಗಿರೋದ್ರಿಂದ ಮಾಡೋಣ, ಆದರೆ ನಮ್ಗೇನು ಸಂಭಾವನೆ ಇದೆ ಇವತ್ತಿನ ದಿವಸ? ಯಾವ ಸಂಭಾವನೆಯೂ ಕೊಡ್ತಾ ಇಲ್ಲ. ಇಲ್ಲ, ನೀವು ಹೇಗೋ ಫೀಲ್ಡಲ್ಲಿ ಇರ್ತೀರಲ್ಲ, ಇದೊಂದು ಅಂಟಿಸ್ಕೊಂಡ್ಬಂದ್ಬಿಡಿ ಅಂತ ಹೇಳ್ತಾ ಇದೆ. ಹಾಗಾದರೆ ಇವತ್ತು ಏನು ಆ ಸರ್ವೆಗೆ ಏನೊಂದು ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ, ಅದು ಯಾರ ಜೇಬಿಗೆ ಹೋಗ್ತಾ ಇದೆ? ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೇಬಿಗಂತೂ ಅದು ಹೋಗ್ತಾ ಇಲ್ಲ. ಈಗ ಇನ್ನೊಂದು ಸೆನ್ಸಸ್ಸನ್ನು ಮಾಡ್ತಾ ಇದ್ದಾರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಹೇಳಿದೆ. ಅಲ್ಲಿ ಶಿಕ್ಷಕರನ್ನು ಉಪಯೋಗಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೇಳಿದೆ, ಕೇಂದ್ರ ಸರ್ಕಾರನೂ ಹೇಳಿದೆ. ಈಗ ಶಿಕ್ಷಕರು ಆ ಒಂದು ಸರ್ವೆಯನ್ನು ಮಾಡಲಿಲ್ಲ ಅಂತ ಹೇಳಿದರೆ ತಳಮಟ್ಟದಲ್ಲಿ ಯಾರು ಮಾಡ್ತಾರೆ? ಅಂಗನವಾಡಿ ಕಾರ್ಯಕರ್ತರು ಮಾಡಬೇಕು, ಆಶಾ ಕಾರ್ಯಕರ್ತರೇ ಮಾಡಬೇಕು. ಈಗ ಹೇಳಿದ್ದಾರೆ ಆಶಾ ಕಾರ್ಯಕರ್ತೆಯರನ್ನು ಬಳಸ್ಕೋಬೋದು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. ಆದರೆ ಯಾವ ಕೆಲಸಕ್ಕೂ ಸಹ ಸಂಭಾವನೆಯನ್ನು ಕೊಡ್ತಾ ಇಲ್ಲ. ಈಗ ಸರ್ವೆ ಮಾಡಬೇಕು, ಆ ಸರ್ವೆನ ಅಪ್ಲೋಡ್ ಮಾಡಬೇಕು, GPS ಆಧಾರಿತವಾದಂಥ ಸರ್ವೆಗಳನ್ನು ಹೇಳ್ತಾರೆ. ಯಾವುದೋ ಒಂದು ಮನೆಯಲ್ಲಿ ಒಂದು TB ಪೇಷಂಟ್ ಇರ್ಬೋದು, ಆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅವ್ರದ್ದು ಫೋಟೋ ಹೊಡೆದು, ಮಾತ್ರೆ ಕೊಡ್ತಾ ಇರ್ತಕ್ಕಂಥ ಫೋಟೋ ಹೊಡೆದು GPS ಆಧಾರಿತವಾಗಿ ಅದನ್ನು ಅಪ್ಲೋಡ್ ಮಾಡಬೇಕು ಬೇರೆ ಬೇರೆ ಆ್ಯಪ್ಗಳಲ್ಲಿ. ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಅದೇ ಥರದಲ್ಲಿ ನೆಟ್ವರ್ಕ್ ಇರೋದು ಎರಡನೇ ಪ್ರಶ್ನೆ ಬಿಡಿ, ಸರ್ಕಾರ ಒಂದು ಮೊಬೈಲು ಕೊಟ್ಟಿಲ್ಲ, ನೆಟ್ವರ್ಕು ಕೊಡ್ತಾ ಇಲ್ಲ, ನೆಟ್ವರ್ಕಿಗೆ ಒಂದು ಹಣನೂ ಕೊಡ್ತಾ ಇಲ್ಲ. ಆದರೆ ಎಲ್ಲವೂ ಸಹ ಇವತ್ತು ಡಿಜಿಟಲ್ ವರ್ಲ್ಡ್ ಆಗೋಗ್ಬಿಟ್ಟಿದೆ. ಎಲ್ಲವನ್ನೂ ಸಹ ಡಿಜಿಟಲ್ ಮೂಲಕನೇ ಮಾಡಬೇಕು, ಡಾಟಾಗಳನ್ನು ಅದರಲ್ಲೇ ತುಂಬಬೇಕು, ಎಲ್ಲವನ್ನೂ ಮಾಡಬೇಕು. ಆದರೆ ಅದಕ್ಕೆ ತಕ್ಕ ರೀತಿಯಲ್ಲಿ ಸಂಭಾವನೆಯನ್ನು ಕೊಡೋದಲ್ಲಿ ಮಾತ್ರ ಆರೋಗ್ಯ ಇಲಾಖೆ ಯಾವ ಥರದಲ್ಲೂ ಸಹ ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ. ಹೇಳಿ ಕೇಳಿ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ಕೇಂದ್ರ ಸರ್ಕಾರ ಪ್ರಾಯೋಜಿತವಾಗಿರುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಏನೇ ಕೇಳಿದ್ರು ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತಾರೆ, ಇದು ನಿಮ್ಗೆ ಬರೋದಿಲ್ಲ ಅಂಥೇಳಿ. ಆದರೆ ಕೆಲಸ ಮಾತ್ರ ನಾವು ರಾಜ್ಯ ಸರ್ಕಾರ ಹೇಳಿರೋದು, ಆರೋಗ್ಯ ಇಲಾಖೆ ಹೇಳಿರೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾರು ಇರ್ತಾರೆ ಅವ್ರು ಹೇಳಿರೋ ಕೆಲಸವನ್ನು ನಾವು ಸಾಚು ತಪ್ಪದೆ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ಏನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಹೌದು, ನಾವು ಒಪ್ತೀವಿ. ಯಾಕಂದರೆ ಅಲ್ಲಿನ ಒಂದು ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಆದರೆ ಕೇಂದ್ರ ಸರ್ಕಾರ ಏನು ಇವತ್ತಿನ ದಿವಸ ಯಾವ ಥರದಲ್ಲೂ ಸಹ ಸಂಭಾವನೆಯನ್ನು ಲೈನ್ ಐಟಮ್ ಅಂತ ಏನಿದೆ, ಬೇರೆ ಬೇರೆ ಒಂದು ಕೆಲಸಗಳಿಗೆ ಇಷ್ಟು ಹಣ ಅಂತ ಏನಿದೆ ಅದನ್ನು ಹೆಚ್ಚಳ ಮಾಡಲಿಲ್ಲ. ಸೊ ಕೊನೆಗೆ ನಮ್ಮ ಸಂಘಟನೆ AIUTUCಗೆ ಸೇರ್ಪಡೆಗೊಂಡಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯರ ಸಂಘಟನೆ ಕೇರಳದಲ್ಲಿ ಇವತ್ತಿಗೂ ಸಹ ಹೋರಾಟದಲ್ಲಿದ್ದಾರೆ. ಪಾದಯಾತ್ರೆ ಮಾಡಿದ್ದಾರೆ, ಕಾಸರಗೋಡಿಂದ ತ್ರಿವೆಂಡ್ರಮ್ ತನಕ ಪಾದಯಾತ್ರೆ ಮಾಡಿದ್ರು. ಅನೇಕ ಜನ ಬುದ್ಧಿಜೀವಿಗಳು ಆ ಒಂದು ಹೋರಾಟವನ್ನು ಬೆಂಬಲಿಸಿ ನಮ್ಮ ಜೊತೆಲೇ ನಡ್ಕೊಂಡು ಬಂದರು. ಈ ಥರದ ಒಂದು ಹೋರಾಟದ ಸಂದರ್ಭದಲ್ಲಿ ಕೇರಳದ MP ಗಳು ಕೊನೆಗೇನಾಯಿತು, ಲೋಕಸಭೆಯಲ್ಲಿ ಇದರಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ರಾಜ್ಯಸಭೆಯಲ್ಲೂ ಸಹ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಕೇಂದ್ರ ಆರೋಗ್ಯ ಸಚಿವರು ನಡ್ಡಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಹೌದು, ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ನಾವು ಆಶಾ ಕಾರ್ಯಕರ್ತೆಯರಿಗೆ 9 ವರ್ಷಗಳಿಂದ ಯಾವುದೇ ಥರದ ಹೆಚ್ಚಳವನ್ನು ಮಾಡಲಿಲ್ಲ, ಹಾಗಾಗಿ ಬರೋ ದಿನಗಳಲ್ಲಿ ಇದನ್ನು ನಾವು ಪರಿಗಣಿಸ್ತೀವಿ ಅಂತೇಳಿ ಒಂದು ಉತ್ತರವನ್ನು ಕೊಟ್ಟಿರೋದ್ರಿಂದ ಕೊನೆಗೆ ಉತ್ತರ ಕೊಟ್ಟು 3 ತಿಂಗಳಾದ ನಂತರ ಈಗ ಒಂದು ಸುತ್ತೋಲೆ ಬಂದಿದೆ. ಬೇರೆ ಬೇರೆ ಐಟಮ್ಗಳಿಗೆ ಒಂದಕ್ಕೆ 2 ಮಾಡಿದ್ದಾರೆ, ಅಂದರೆ 1,500 ಹತ್ರ ಜಾಸ್ತಿ ಮಾಡಿದ್ದಾರೆ. ಇದನ್ನು ನಾವು ಸ್ವಾಗತಿಸಿದ್ದೀವಿ, ಭಾಳ ಸಂತೋಷ. ಆದರೆ ಇನ್ನೊಂದು ಬೇಡಿಕೆಗಳೇನಿದೆ, ಈಗ ಆಶಾ ಕಾರ್ಯಕರ್ತರು 60 ವರ್ಷ ಆಗ್ತಾ ಇದೆ ಪಾಪ ಕೆಲಸ ಮಾಡಿ, 18 ವರ್ಷ 20 ವರ್ಷ ಕೆಲಸ ಮಾಡಿ ಮನೆಗೆ ಹೋಗ್ತಾ ಇದ್ದಾರೆ, ಬರಿಗೈನಲ್ಲಿ ಹೋಗ್ತಾ ಇದ್ದಾರೆ. ಇಷ್ಟು ವರ್ಷ ಕೆಲಸ ಮಾಡಿ ಆರೋಗ್ಯಕ್ಕೆ ಇದರಲ್ಲಿ ಅವ್ರು ಮುಂಚೂಣಿಗೆ ನೌಕರರಾಗಿ ಕೆಲಸ ಮಾಡಿಬಿಟ್ಟು ಬರಿಗೈನಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೊಂದು ಇಡಿಗಂಟು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ಬೇರೆ ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ. ಈಗ ಪಶ್ಚಿಮ ಬಂಗಾಳದಲ್ಲಿ 3 ಲಕ್ಷ ಇಡಿಗಂಟನ್ನು ಕೊಟ್ಬಿಟ್ಟು ಮನೆಗೆ ಕಳಿಸ್ತಾ ಇದ್ದಾರೆ 60 ವರ್ಷ ಆಗಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು. ರಾಜ್ಯದಲ್ಲೂ ನಾವು ಅದನ್ನು ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಅದಕ್ಕೆ ಇವತ್ತಿನ ದಿವಸ ಏನೋ ಒಂದು 50,000 ಕೊಡೋದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಅದೇ ಥರ ನಾವು ರಾಜ್ಯ ಸರ್ಕಾರಕ್ಕೂ ಕೇಳ್ತಾ ಇದ್ವಿ, ಇದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಆಗಿ ನೀವೊಂದು 50,000 ಹಾಕಿ 1 ಲಕ್ಷ ಬಿಡಿ. ನಾವು 1 ಲಕ್ಷ ನಮ್ಮದು ಬೇಡಿಕೆ ಅಲ್ಲ, ನಾವು ಕೇಳ್ತಾ ಇರೋದು 3 ಲಕ್ಷದ ಮೇಲೆ ಕೊಡಬೇಕು ಅಂತ. ಆದರೆ 1 ಲಕ್ಷದ ಹತ್ತಿರ ಬರ್ತಾ ಇದೆ. ಈಗ ಅದ್ರ ಬಗ್ಗೆನೂ ಪ್ರಸ್ತಾಪ ಇದೆ. ಯಾವುದಕ್ಕೂ ಸಹ ಮಾತುಕತೆ ಆಗುತ್ತೆ, ಒಂದು ಲಿಖಿತವಾಗಿ ಆದೇಶ ಬರೋದಿಲ್ಲ, ಸರ್ಕಾರ ನೇರವಾಗಿ ಹೇಳೋದಿಲ್ಲ ಇಷ್ಟು ಮಾಡ್ತಿದ್ದೀವಿ ಅಂತ ಹೇಳಿ ಒಂದು ಆರ್ಡರ್ ಪಾಸ್ ಆಗಲ್ಲ, ಮಾತುಕತೆಗೆ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಇದು ಸರ್ ನಡೀತಾ ಇರ್ತಕ್ಕಂಥ ವಿದ್ಯಮಾನ. ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಹೇಳಿಕ್ ಬಯಸ್ತೀರಿ? ಈಗ 3 ದಿನ ಧರಣಿಯನ್ನ ಹಮ್ಮಿಕೊಂಡಿರುವಂತದ್ದು, ಸರ್ಕಾರಕ್ಕೆ ಕೊನೆಯದಾಗಿ ಏನ್ ಹೇಳಿಕ್ ಬಯಸ್ತೀರಿ? ಸರ್, ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ನಾವು ಆರೋಗ್ಯ ಇಲಾಖೆಯ ಮುಂಚೂಣಿ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸೇವೆಯನ್ನು
ಏನು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಗುರುತಿಸಿದೆ. ಇಂಡಿಯಾದಲ್ಲಿ ಆರೋಗ್ಯ ಕಾರ್ಯಕರ್ತರಾಗಿ ಆಶಾ ಕಾರ್ಯಕರ್ತರ ಕೆಲಸಗಳೇನಾಗಿದೆ, ವಿಶಿಷ್ಟವಾಗಿ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಕೊರೋನಾ ಸಂದರ್ಭದಲ್ಲಿ ಇಡೀ ದೇಶ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಮನೆ ಬಾಗಿಲು ಹಾಕ್ಕೊಂಡು ಮನೇಲಿದ್ದಂಥ ಸಂದರ್ಭದಲ್ಲಿ ಬೀದಿಲಿದ್ದಿದ್ದು ಪೊಲೀಸ್ನವರು ಮತ್ತು ಆಶಾ ಕಾರ್ಯಕರ್ತರು. ಇದು ಪೊಲೀಸ್ನವರು ಹೇಳ್ತಾ ಇದ್ದಾರೆ, ಸರ್ ನಾವು ನೀವು ಬಿಟ್ಟರೆ ಇನ್ಯಾರೂ ಬೀದಿನಲ್ಲಿ ಇರಲಿಲ್ಲ ಅಂತ ಆಶಾ ಕಾರ್ಯಕರ್ತರು ತಮ್ಮ ಜೀವದ ಹಂಗನ್ನು ತೊರೆದ್ಬಿಟ್ಟು ಕೆಲಸ ಮಾಡಿದ್ದಾರೆ ಆವತ್ತಿನ ದಿನ. ಅದನ್ನು ನಮ್ಮ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಗುರುತಿಸಿದ್ದಾರೆ. ಆದರೆ ದುರದೃಷ್ಟ ಅಂತ ಹೇಳಿದರೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದನ್ನು ಗುರುತಿಸಲಿಲ್ಲ. ಆದರೆ ಅವರ ಜಾಹೀರಾತುಗಳಲ್ಲಿ, ಹೋರ್ಡಿಂಗ್ಗಳಲ್ಲಿ ಇವತ್ತು ಬರ್ತಾ ಇದೆ. ಆಶಾ ಕಾರ್ಯಕರ್ತರು ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಮುಖ್ಯಮಂತ್ರಿಯವರು ಇರ್ಬೋದು, ಕೇಂದ್ರದ ಪ್ರಧಾನಮಂತ್ರಿಗಳಿರ್ಬೋದು, ಹೋರ್ಡಿಂಗ್ಸಲ್ಲಿ ಹಾಕ್ಕೊಂಡಿದ್ದಾರೆ. ಇಡೀ ದೇಶದಾದ್ಯಂತ ಹೋರ್ಡಿಂಗ್ಸ್ ಒಳಗಡೆ ಆರೋಗ್ಯ ಇಲಾಖೆ ಕೆಲಸ ಅಂತ ಹೇಳಿದರೆ ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತರ ಕೆಲಸ. ಅವ್ರು ಕೂತ್ಕೊಂಡು ಬರ್ಕೊಳ್ತಾ ಇರೋದು, ಮತ್ತು ಮಾತ್ರೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು, ಬಾಣಂತಿಯರು ಮತ್ತು ಮಕ್ಕಳ ಅಪೌಷ್ಟಿಕತೆ ಬಗ್ಗೆ ಅವ್ರ ಕಾಳಜಿಯನ್ನು ವಹಿಸುವಂಥದ್ದು, ಇದನ್ನೆಲ್ಲ ಪ್ರಚಾರಗಳನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ಆದರೆ ಅವ್ರ ಹೊಟ್ಟೆ ತುಂಬ್ತಾ ಅವ್ರ ಜೀವನ ಯೋಗ್ಯವಾದಂಥ ವೇತನ ಅವ್ರಿಗೆ ಸಿಗ್ತಾ ಇದೆಯಾ? ಈ ಪ್ರಶ್ನೆ ಮಾತ್ರ ಇವತ್ತು ದೊಡ್ಡ ಒಂದು ನುಂಗಲಾಗದ ತುತ್ತಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಆಶಾ ಕಾರ್ಯಕರ್ತರ ಹೋರಾಟ ಇವತ್ತು ಮನೆ ಮಾತಾಗಿದೆ. ಒಂದು ನಿದರ್ಶನೀಯವಾದಂಥ ಹೋರಾಟವನ್ನು ನಮ್ಮ AIUTUC ನಡೆಸ್ತಾ ಇದೆ. ಆಶಾ ಕಾರ್ಯಕರ್ತರ 42,000 ಜನ ಆಶಾ ಕಾರ್ಯಕರ್ತರು ರಾಜ್ಯದಲ್ಲಿ ನಮ್ಮ ಜೊತೆಲಿ ಇದ್ದಾರೆ. ಬರೋ ದಿನಗಳಲ್ಲಿ ಸರ್ಕಾರ ಕಣ್ ತೆರೀತದೆ, ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಇದ್ದೀವಿ. 3 ದಿನಗಳ ಕಾಲ ಹೋರಾಟ ನಡೀತಾ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಂತರ ಜಿಲ್ಲೆಗಳಿಂದ ಎಲ್ಲ ಆಶಾ ಕಾರ್ಯಕರ್ತರು ಮತ್ತೆ ನಾವೇನು ಫ್ರೀಡಂ ಪಾರ್ಕಿಗೆ ಸಮರೋಪಾದಿಯಲ್ಲಿ ಧಾವಿಸಿ ಬಂದಿದ್ದಾರೆ, ಅದೇ ಥರದಲ್ಲಿ 15-20 ಸಾವಿರ ಜನ ಬರುವಂಥ ಪರಿಸ್ಥಿತಿ ದೂರ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸರ್ಕಾರ ಇವತ್ತು ಪರಿಗಣಿಸಬೇಕು ನಮ್ಮ ಬೇಡಿಕೆಗಳನ್ನು. ಇದು ಯಾವುದೇ ಥರದಲ್ಲೂ ಅವರು ಆರ್ಥಿಕ ಹೊರ ಬರೋದಿಲ್ಲ. ಸೊ ಕೇಂದ್ರದಿಂದ ಏನು ಹಣ ಬರ್ತಾ ಇದೆ ಅದನ್ನೇ ಅವರು ಮರು ಹೊಂದಾಣಿಕೆ ಮಾಡಿಬಿಟ್ಟು ನಮ್ಮ ಆಶಾ ಕಾರ್ಯಕರ್ತರಿಗೆ ಅವ್ರೇನು ಹೇಳಿದ್ದಾರೆ 10,000 ರೂಪಾಯಿ ಕೊಡ್ಬೋದು. ಅದ್ರ ಜೊತೆಯಲ್ಲಿ ಇನ್ನಿತರ ಇನ್ಸೆಂಟಿವ್ಗಳು ಏನಿದೆ 12-13 ಸಾವಿರ ರೂಪಾಯಿ ಅವ್ರ ಕೈಗೆ ಸಿಗೋ ಥರದಲ್ಲಿ ಮಾಡ್ಬೋದು. ಯಾವುದಕ್ಕೂ ಸಹ ನಮ್ಮ ಮಾನ್ಯ ಆರೋಗ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ಇವತ್ತಿಗೂ ಸಹ ಒತ್ತಡವನ್ನು ಹಾಕ್ತೀವಿ. ಅವ್ರು ಕಣ್ ತೆರೀತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ನಾವೆಲ್ಲ ಇದ್ದೀವಿ ಇವತ್ತಿನ ದಿವಸ. ಇದಿಷ್ಟು KV ಭಟ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.